ಸರ್ 95,000 ರೂಪಾಯಿ ಕಸ್ಟಮರ್ 95,000 ಬೇಕಂತ ಅವ್ರಿಗೆ ಸರ್. ಇದು ಬಂದು 1,55,000 ರೂಪಾಯಿಗೆ ಆಗುತ್ತೆ. ಫೈನಲ್ ಟು ಫೈನಲ್ 2,05,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,05,000. ಹೌದು 43,000 ಓಡಿರೋದು, ಸಿಂಗಲ್ ಓನರ್, 34,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಗಾಡಿ ತುಂಬಾನೇ ಚೆನ್ನಾಗಿದೆ. 2,30,000 ಯುಗಾದಿ ಆಫರ್ ಸರ್. ಯಾರು ತಗೊಳ್ಳೋರಿದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 1,65,000 ರೂಪಾಯಿ ಕೊಟ್ಟು ಸರ್. ಸಿಂಗಲ್ ಓನರ್ ಪ್ರೈಸ್ ಏನು 1,95,ಕ್ಕೆ 1,90 ಕೊಟ್ಬಿಡ್ತಾರೆ ಸರ್. ಕಸ್ಟಮರ್ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 2 lakhs ಕೊಟ್ಬಿಡ್ತಾರೆ. 10 2 ಲಕ್ಷಕ್ಕೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಕಸ್ಟಮರ್ ನಿಮಗೆ ಫೈನಲ್ ಆಗಿ 1,75,000 ಕೊಟ್ಬಿಡ್ತಾರೆ. ಈ ಗಾಡಿನ ನಾವು 2,90,000 ಕಸ್ಟಮರ್ ಕೊಡಕ್ ರೆಡಿ ಇದಾರೆ. ZX ಟಾಪ್ ಅಂಡ್ ಮಾಡಲ್ ಗಾಡಿ 10 ಮಾಡಲು, ಒಂದು ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಹೌದೌದು 1,50,000 AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ರಾಬದಿನಿ ಮತ್ತೊಂದ್ ಸರ್ತಿ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಬಂದಿದ್ದೀನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಅಂತಾರಲ್ಲ, ವರ್ಷಕ್ಕೆ 106 ಹಬ್ಬ ಬರುತ್ತೆ. ಅಂಡ್ ಭಾರತೀಯ ಸಂಸ್ಕೃತದಲ್ಲಿ ಯುಗಾದಿ ಹೊಸ ವರ್ಷ ಅಂತಾನೆ ಹೇಳ್ಬೋದು. ಖಂಡಿತ. ಅಂಡ್ ಯುಗಾದಿಗೆ ಬೇವು ಬೆಲ್ಲ ಯಾವ ತರ ಬರುತ್ತಲ್ಲ, ಸೊ ಬನ್ನಿ ಆಚರಿಸಿ. ಒಂದು ಕಾರ್ ಜೊತೆಗೆ ನೆಕ್ಸ್ಟ್ ಕಾರ್ ಜೊತೆಗೆ ಆಚರಿಸಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹಬ್ಬಕ್ಕೆ ಏನೇನೆಲ್ಲ ತಗೋತೀರಾ, ಒಂದು ಕಾರ್ ತಗೊಂಡು ಈ ವರ್ಷ ಹಬ್ಬನ ಒಂದು ಗ್ರ್ಯಾಂಡ್ ಆಗಿ ಆಚರಿಸಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್. ನಮಸ್ಕಾರ ಸರ್. ಯುಗಾದಿ ಹಬ್ಬ ಶುಭಾಶಯಗಳು ಸರ್ ನಿಮ್ಗೆ. ಸೇಮ್ ಟು ಯು ಸರ್. ಸೇಮ್ ಟು ಯು. ಏನ್ ಹೇಳ್ತೀರಾ ಸರ್ ಯುಗಾದಿ ಹಬ್ಬ ವಿಶೇಷ ಇದು ಹೇಳ್ಬಿಡಿ, ವಿಶೇಷ ನಮ್ ಜನಕ್ಕೆ. ಸರ್ ವಿಶೇಷ ಅಂತಂದ್ರೆ ಈಗ ಹೊಸ ವರ್ಷಕ್ಕೆ ಯುಗಾದಿಗೆ ನಾವು ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ನಿಮಗೆ ರೀಸನಬಲ್ ರೇಟಲ್ಲೇ ಕೊಡ್ತಾ ಇದೀವಿ. ಅದರಲ್ಲೂ ಲಾಸ್ಟ್ ಇಯರ್ಗಿನ್ನ ಈ ಸಾರಿ ಇನ್ನೂ ಕಮ್ಮಿ ರೀಸನಬಲ್ ರೇಟಲ್ಲಿ, ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಒಂದು ಗಾಡಿ ತಗೊಂಡವ್ರಿಗಾಗಿರ್ಬೋದು, ತಗೊಂಡು ಇರೋರ್ಗಾಗಬಹುದು, ಬೇವು ಬೆಲ್ಲ ಅಂತ ಹೇಳ್ತಾರಲ್ಲ ಯುಗಾದಿಗೆ, ಅದಕ್ಕೆ ಬೇವಿನ ಸೊಪ್ಪು ಕೂಡ ನಾವು ಕೊಡ್ತೀವಿ ಸರ್. ಬೇವಿನ ಸೊಪ್ಪು ಕೊಡ್ತೀರಾ? ಅವ್ರ ಗಾಡಿ ತಗೊಂಡ್ಲಿ ಬಿಡ್ಲಿ, ಯಾರನ್ನ ಬಂದು ಬೇವಿನ ಸೊಪ್ಪು ಕೇಳಿದ್ರೆ ಅದು ಕೂಡ ನಾವು ಕೊಡ್ತೀವಿ ಸರ್. ಓಕೆ, ಬೆಲ್ಲನೂ ಕೊಡ್ಬೇಕಲ್ವಾ ಸರ್? ಸರ್ ಬೆಲ್ಲ ಅಂದ್ರೆ ಇದು ಮನೆ ಅಲ್ವಲ್ಲ ಸರ್, ಕಾರ್ ಶೋರೂಮ್ ಅಲ್ವಾ ಸರ್. ಅದನ್ನು ಏನಾದ್ರು ಕಸ್ಟಮರ್ ಬೇಕು ಅಂತಂದ್ರೆ ಬೇಕಾದ್ರೆ ತರಿಸ್ಕೊಡೋಣ ಹೊಸ ವರ್ಷಕ್ಕೆ, ಅದನ್ನು ಕೂಡ ತರಿಸ್ಕೊಡೋಣ. ಓಕೆ, ಸೂಪರ್. ಯಾಕೆ ಅಂದ್ರೆ ಮಲ್ಟಿಪಲ್ ಬ್ರ್ಯಾಂಡ್ ಅಲ್ಲಿ ಮಲ್ಟಿಪಲ್ ಗಾಡಿ, ಮಲ್ಟಿಪಲ್ ವೇರಿಯಂಟ್, ಮಲ್ಟಿಪಲ್ ಯಾವ್ದಾವ್ದು ವೇರಿಯಂಟ್ ನಿಮ್ಗೆ ಬೇಕು, ಎಷ್ಟು ಓಡಿರೋದು ಬೇಕು, ಕಮ್ಮಿ ಓಡಿರೋದು ಬೇಕಾ, ರೆಕಾರ್ಡೆಡ್ ಇಲ್ಲದಿರೋದು ಬೇಕಾ, ಎಲ್ಲ ಗಾಡಿಗಳು ಸಿಗುತ್ತೆ. ಒಂದು ಗಾಡಿ ನೋಡೋಕೆ ಬರ್ತೀರಾ ನೀವು 10-15 ಗಾಡಿ ನೋಡ್ಬೋದಲ್ಲ ಸರ್? ಸರ್ ಖಂಡಿತ. ಅವ್ರ ಚಾಯ್ಸು ನಮ್ಮಲ್ಲಿ ಎಲ್ಲ ಫ್ರೀಯಾಗಿ ನಿಲ್ಸಿದೀವಿ. ಯಾವ್ದು ಬೇಕೋ ಅವ್ರು ನೋಡ್ಕೊಂಡ್ಲಿ, ಯಾವ್ದು ಓಕೆ ಆಗುತ್ತೋ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಲಿ. ಲೋನ್ ಬೇಕಾ, ಲೋನ್ ಆಪ್ಷನ್ಸ್ ಬೇಕು ಅಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು, ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿರಬೇಕು, 80% ತನಕ ಲೋನ್ ಆಗುತ್ತೆ. ಓಕೆ. ಅಂಡ್ ಆಲ್ ಓವರ್ ಈಗ ಅಡ್ರೆಸ್ ಹೇಳೋದಾದ್ರೆ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬಂದು ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ ತಿಂಡಿ ಹೋಟೆಲ್ ಸರ್ವಿಸ್ ರೋಡಲ್ಲಿ ಬಂದ್ರೆ ಆ ಡೌನ್ ಇಳಿತಿದ್ದಂಗೆ ಒಂದು ಪೇಂಟ್ ಅಂಗಡಿ ಸಿಗುತ್ತೆ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಬಂದ್ರೆ ನಮ್ಮ ನೆಕ್ಸ್ಟ್ ಕಾರ್ ಶೋರೂಮ್ ಯೂನಿಟ್ 1 ಹತ್ರ ಬರ್ಬೇಕು ಸರ್. ಪ್ರೈಸಿಂಗ್ ಹೋಗೋದಾದ್ರೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಪ್ರೈಸ್ ಬಂದು ಇವಾಗ ಪ್ರೆಸೆಂಟ್ ಬಂದು 90,000 ಇದಾವೆ. ಮಾರುತಿ 800 ಸಕ್ಕತ್ತಾಗಿರೋ ಗಾಡಿನೇ ಇದೆ. ಸಕ್ಕತ್ತಾಗಿರೋ ಗಾಡಿಗಳು ಇದಾವೆ. ಕೆಲವರು 800 ಅಂತ ತುಂಬಾ ಜನ ಕೇಳ್ತಾರೆ. ವ್ಯಾಗನರ್ ಲೋ ಬಜೆಟ್ ಅಲ್ಲಿ ಅದು ಇದೆ ಕೊಡೋಣ ಸರ್. 80,000 90,000 ಸರ್. ಅದ್ರೊಳಗಡೆ ಗಾಡಿ ತಗೊಂಡ್ರೆ ನೀವು ಅದಕ್ಕೊಂದು 40,000 ಖರ್ಚು ಮಾಡ್ಬೇಕಾಗುತ್ತೆ. ಆ ಕೆಲಸ ಬೇಡ. ಇವಾಗ ಕಂಡೀಷನ್ ಆಗಿರೋ ಗಾಡಿಗಳು ಹೇಳ್ತೀವಿ ಆ ರೇಟ್. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ತುಂಬಾ ಗಾಡಿ ಶೋರೂಮ್ ಹಿಸ್ಟ್ರಿ ಗಾಡಿಗಳನ್ನೇ ತೋರಿಸಿದೀವಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ಸರ್. ಕೆಲವೊಂದು ಇನ್ನೊಂದು ಏನಂತಂದ್ರೆ ಎಲ್ಲಾ ಗಾಡಿದು ನಾವು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಬೇಕಾದ್ರೆ ನೀವು ಯಾವ ಗಾಡಿ ನೀವು ಸೆಲೆಕ್ಷನ್ ಮಾಡ್ತೀರೋ ಆ ಗಾಡಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಕೆಲವೊಂದು ಹಿಸ್ಟ್ರಿ ಸಿಗುತ್ತೆ, ಕೆಲವೊಂದು ಹಿಸ್ಟ್ರಿ ಸಿಗಲ್ಲ. ಗ್ಯಾರಂಟಿ ಹೇಳಕ್ಕಾಗಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡು ನೀವು ಗಾಡಿ ತಗೋಬಹುದು. ಫಸ್ಟ್ ಗಾಡಿ ಸ್ವಿಫ್ಟ್ ರೆಡ್ ಕಲರ್. 2006-7 ಮಾಡಲ್ ಸ್ವಿಫ್ಟ್ VXi ಪೆಟ್ರೋಲ್. 2028 ತನಕ FC ಇದೆ, ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೋಡಿ ಹೇಗಿದೆ ಗಾಡಿ, ತುಂಬಾನೇ ನೀಟ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪೆಟ್ರೋಲ್ ಗಾಡಿ. ಈ ಗಾಡಿ ಫೈನಲ್ ಆಗಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 2,05,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,05,000. ಹೌದು. ಒಂದು 2 ಲಕ್ಷಕ್ಕೆ ಆಗ್ಬೋದಾ? ಇಲ್ಲ ಸರ್, 2,05,000 ಕೊಡ್ತಾರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 6-7 ರಿಜಿಸ್ಟರ್ಡ್, ಸಿಂಗಲ್ ಓನರ್, FC 28 ತನಕ ಇದೆ, ಇನ್ಶೂರೆನ್ಸ್ ಇದೆ. ಗಾಡಿ ತುಂಬಾನೇ ನೀಟ್ ಆಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2021 ಮಾಡಲ್ ನೋಡ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಇದರಲ್ಲಿ CNG ಫಿಟೆಡ್ ಸರ್. 2 in 1. 55,000 ರೂಪಾಯಿ ಆಗುತ್ತೆ ನಿಮ್ಗೆ CNG ಫಿಟ್ ಮಾಡಕ್ಕೆ. ಇದು ಕಂಪನಿಯಿಂದಾನೇ ಬಂದಿದೆಯಾ ಅಥವಾ ಇಲ್ಲ ಹೊರಗಡೆ ಫಿಟ್ ಮಾಡಿದ್ದಾರೆ ಕಸ್ಟಮರ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2021 ಮಾಡಲು, ಎಕ್ಸಲೆಂಟ್ ಕಂಡೀಷನ್ ಸರ್. ಓನರ್ ಬಂದು ಸಿಂಗಲ್, 80,000 ಚಿಲ್ಲರೆ ಓಡಿದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಇದೆ. ಈ ಗಾಡಿ ನಿಮಗೆ ಫೈನಲ್ ಆಗಿ ಬಂದು 4,65,000 ಕಸ್ಟಮರ್ ಕೊಟ್ಬಿಡ್ತಾರೆ.
4,65,000 4,65,000 ಸಿ ಎನ್ ಜಿ ಫಿಟ್ ಮಾಡ್ಲಿಕ್ಕೆ 55,000 ಆಗತ್ತೆ ನಿಮ್ಗೆ. ಅಂದ್ರೆ ಒಂದ್ 4 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಪ್ಪ 4,65,000 ಕಡಿಮೆ ಸಿಗುತ್ತೆ. ಅಲ್ಲ CNG ಮೈನಸ್ ಮಾಡಿದ್ರೆ ಎಲ್ಲ ಹೇಳಿದ್ದು ಒರಿಜಿನಲ್ ಗಾಡಿ ಪೆಟ್ರೋಲ್ ಗಾಡಿ 4,60,000 4,70,000 ಹೇಳ್ತಾರೆ ಬಜಾರಲ್ಲಿ 5 ಲಕ್ಷ ಹೇಳ್ತಾರೆ. ಮೈಲೇಜ್ ಏನ್ ಬರುತ್ತೆ ಸರ್? ಸಿ ಎನ್ ಜಿ ಕೆಜಿ ಅಲ್ಲ ಅದು 20-22 ಕಿಲೋಮೀಟರ್ ಬರುತ್ತೆ. ಓಕೆ ಅಂಡ್ ನೋಡಬಹುದು ಗಾಡಿ ವೆಲ್ ಮೇಂಟೈನ್. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್ ಇದು? ಅದು 80 ಚಿಲ್ಲರೆ ಏನೋ ಓಡಿದೆ ಸರ್ ಗಾಡಿ. ಓಕೆ ಹಾಗೆ i10 ಗ್ರ್ಯಾಂಡ್ ಆಟೋಮೆಟಿಕ್ ಯಾರು ಹುಡುಕ್ತಾ ಇದ್ರೆ 2016 ಮಾಡೆಲ್ ಇದು. ಬಿಸಿಲಲ್ಲಿ ಗಾಡಿ ಓಡಿಸೋದು ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ಆಟೋಮೆಟಿಕ್ ತಗೊಳ್ಳಿ. 92,000 ಓಡಿದೆ ಸರ್. ಓಕೆ ಹಾಗೆ ನಿಮಗೆ ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಆಟೋಮೆಟಿಕ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 92,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2016 ಮಾಡಲು ಸಿಂಗಲ್ ಓನರ್. ಆಸ್ಟಾ ಇದು ಬಟನ್ ಸ್ಟಾರ್ಟ್. ಮ್ಯಾಗ್ ವೀಲ್ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? ಈ ಗಾಡಿ ಫೈನಲ್ ಬಂದು ನಿಮ್ಗೆ 4,5 ಲಕ್ಷಕ್ಕೆ ಆಗುತ್ತೆ ಸರ್. 4,50,000 4,50,000. ಸರ್ ಓಡಿರೋದು ಓಡಿದ 92,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಡೌನ್ ಪೇಮೆಂಟ್ ಅಂತ ತಗೊಂಡ್ ಬಂದ್ರೆ ಎಷ್ಟಾಗ್ಬೋದು? ಒಂದು 50. 80% ಲೋನ್ ಆಗುತ್ತೆ. ಕಸ್ಟಮರ್ ಸಿವಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ 80% ಲೋನ್ ಮಾಡ್ಬೋದು. ವ್ಯಾಗನರ್ 2013 ಮಾಡಲ್ ಸರ್. ಕಸ್ಟಮರಿಗೆ ತಂದು ಕೊಟ್ಟೋಗಿರೋದು, ಸಿಂಗಲ್ ಓನರ್. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 53,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಯಾವ ವೇರಿಯಂಟ್ ಸರ್? VXI ಆಗಿರುತ್ತೆ ನೋಡಬಹುದು. ಮಿಡ್ ವೇರಿಯಂಟ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಡಿಫ್ಯಾಗರ್ ಇದೆ. ಓಕೆ 43,000 ಓಡಿದ್ಯಾ? 43,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಸರ್ವಿಸ್ ಟೈರ್ ಎಲ್ಲ ಇದೆ ಗಾಡಿ ನೋಡಿ ಗೊತ್ತಾಗುತ್ತೆ. ಶೋರೂಮ್ ಟೈರ್ ಎಲ್ಲ ಇದೆ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ ಬಂದು ನಿಮಗೆ 3 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 3 lakh. 43,000 ಓಡಿರೋದು. ಸಿಂಗಲ್ ಓನರು. 13 ಮಾಡಲ್ VXI ವ್ಯಾಗನಾರು ಬರೀ 3 ಲಕ್ಷ ರೂಪಾಯಿ ಸರ್. ಯುಗಾದಿ ಆಫರ್ ಅಂತಾನೆ ತಿಳ್ಕೊಳ್ಳಿ ನೀವು. ಓಕೆ 3 ಲಕ್ಷ. ಬೇವಿನ ಮರ ಅಲ್ಲಿದೆ ಸರ್ ನೋಡಿ ಸರ್. ಬೇವಿನ ಮರ ಅಲ್ಲಿದೆ, ಬೆಲ್ಲ ಇಲ್ಲಿದೆ ಸರ್. ಬೆಲ್ಲಗಳೆಲ್ಲ ಇಲ್ಲಿದೆ ಅಂತ ನೋಡಿ ಹೇಳ್ಬೋದು. ಸರ್. ಸೊ ಹಾಗೆ ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಸ್ವಿಫ್ಟ್ 2015 ಮಾಡಲು ಸರ್. ಓಕೆ ZDA ಪ್ಲಸ್ ಇದು ಬಟನ್ ಸ್ಟಾರ್ಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲು, ಡಿಫಾಗರ್, ಬ್ಯಾಕ್ ವೈಫರ್. ಬಟನ್ ಒತ್ತಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಡಿರೋದು ಕೀ ಜೋಬಲ್ಲಿ ಹಿಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೋದು. ಓಡಿರೋದು ಈ ಓಡಿರೋದು ಬಂದು 80 ಚಿಲ್ಲರೆನೋ ಓಡಿದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇವಾಗ ಫೈನಲ್ ಬಂದು 6,15,000 ಕಸ್ಟಮರ್ ಕೊಟ್ಬಿಡ್ತಾರೆ. 6,15,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ i20 ಬಂದು 2018 ಮಾಡಲು ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಪೆಟ್ರೋಲ್ ಗಾಡಿ. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. 90% ಇದೆ ಟೈರ್ ಕಂಡೀಷನ್. ಸ್ಪೋರ್ಟ್ಸ್ ವೇರಿಯಂಟ್. 3ನೇ ಓನರ್ ಸರ್. ಅದೊಂದೇ ಡ್ರಾಬ್ಯಾಕ್ ಇದ್ರಲ್ಲಿ. ಈ ಗಾಡಿ ಬಂದು ನಿಮ್ಗೆ ಚಾನ್ಸ್ ಅಲ್ಲ ಸರ್. 4,85,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,85,000 18 ಮಾಡಲು ಸರ್. ಓಡಿರೋದು ಸರ್ ಇದು? ಓಡಿದ್ದು 80 ಚಿಲ್ಲರೆ ಓಡಿದೆ. ಎಲ್ಲ 70 ಚಿಲ್ಲರೆ ಓಡಿದೆ. ಸ್ಪೋರ್ಟ್ಸ್ ಥರ್ಡ್ ಓನರ್ ಒಂದೇ ಇದ್ರಲ್ಲಿ. ಓಕೆ 18 ಮಾಡಲಲ್ವಾ? ಹೌದು. ನಿಮಗೆ 4,75,000 ಕಸ್ಟಮರ್ ಕೊಟ್ಬಿಡ್ತಾರೆ ಗಾಡಿನ. ಓಕೆ ಎಲ್ಲಿ ಸಿಗುತ್ತೆ ನಿಮಗೆ? ಆರಾಮಾಗಿ 80% ಆರಾಮಾಗಿ ಲೋನ್. ಖಂಡಿತ ಲೋನ್ ಮಾಡ್ಬೋದು. ಓಕೆ ಹಾಗೆ ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ನೆಕ್ಸ್ಟ್ ಬನ್ನಿ ಸರ್. VXI i20 ಆಸ್ಟಾ ಸರ್. ಹೇಳಿ. ಆಗಲೇ ಬನ್ನಿ ನಿಮ್ಗೊಂದು ಹೊಸ ಗಾಡಿ ತೋರಿಸ್ತೀನಿ ನಾನು. ಇವಾಗ ಫೋರ್ಡ್ ಫಿಯೆಸ್ಟಾ ಕಸ್ಟಮರ್ದು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ನೋಡ್ಕೊಳ್ಳಿ ಸರ್. 2012-13 ಕ್ಲಾಸಿಕ್ ಸರ್. ಸರ್ ಎಲ್ಲಾ ಗಾಡಿಗೂ ಇದು ಮಾಡ್ಬೇಕಿತ್ತು, ಇದಕ್ಕೆ ಒಂದಕ್ಕೆ ಏನಕ್ಕೆ? ಕಸ್ಟಮರ್ ಗಾಡಿ ಅವ್ನು ತುಂಬಾ ಹಿಜಿಡ್ ಕಸ್ಟಮರ್. ಬೇಜಾರ್ ಮಾಡ್ಕೊಂಡಿರಲ್ಲ, ತುಂಬಾ ಕ್ಲೋಸ್ ಅವನು. ಓಕೆ ಆದ್ರೂ ಅವರು ಆತರ ಎಲ್ಲ ಇಡಬಾರ್ದು, ನನ್ನ ಗಾಡಿ ಹೀಗೆ ಇಡ್ಬೇಕು ಹಾಗೆ ಇಡ್ಬೇಕಂತ ಕಂಡೀಷನ್ ಒಂದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡ್ರಿ ಅದಕ್ಕೆ ಟಾರ್ಪಲ್ ಮುಚ್ಚಿದ್ ನಾವು. 12-13 ಮಾಡಲು ಕ್ಲಾಸಿಕ್ ಡೀಸೆಲ್ ಗಾಡಿ ಇದು. ನಿಮ್ಗೆ ಫೈನಲ್ ಟು ಫೈನಲ್ ಈ ಗಾಡಿ ಬಂದು 2,65,000 ಕಸ್ಟಮರ್ ಕೊಟ್ಬಿಡ್ತಾರೆ. ಒಂದು ಫೈನಲ್ ಹೇಳ್ಬಿಡಿ ಸರ್. ಫೈನಲ್ ಸರ್. ಯುಗಾದಿ ಆಫರ್ 265 ಆಗುತ್ತೆ. 2,65,000 ನಿಮ್ಗೆ ಇಂಟೀರಿಯರ್ ಅಲ್ಲಿ ಬಂದ್ಬಿಟ್ಟು AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. i20 ಬಂದು 2010 ಮಾಡಲ್ ಸರ್. ಆಸ್ಟಾ ಇದು ಬಟನ್ ಸ್ಟಾರ್ಟ್. ಓಕೆ ಕೀ ಸ್ಟಾರ್ಟ್ ಆಸ್ಟಾ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಪೆಟ್ರೋಲ್ ವೇರಿಯಂಟ್. ಸೆಕೆಂಡ್ ಓನರ್. 63,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಪ್ರೈಸಿಂಗ್ ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 2,95,000 ಕಸ್ಟಮರ್ ಕೊಟ್ಬಿಟ್ಟು. 2,95,000 2,95,000 ಶೋರೂಮ್ ಟೈರ್ ಎಲ್ಲ ಇದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 63,000 ಓಡಿದೆ. ಶೋರೂಮ್ ಸರ್ವಿಸ್ ಪಿನ್ ಟು ಪಿನ್ ಅಪ್ ಟು ಡೇಟ್ ಇದೆ. ಆಗ ನೋಡಿ ಹಾಗಾದ್ರೆ 2010 ಮಾಡಲ್ ಸರ್. ಆಲ್ಟೋ LXI 1011 ಇದು. ಸಿಂಗಲ್ ಓನರು. 47,000 ಓಡಿದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ನಾನು ಇವತ್ತು ಏನೆಲ್ಲ ಹೇಳ್ತಾ ಇದ್ದೀನಿ, ಕೆಲವು ಗಾಡಿ ಶೋರೂಮ್ ಹಿಸ್ಟ್ರಿ ಅಂತ ನಾನು ಏನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅದು ಶೋರೂಮ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಚೆಕ್ಕೆ ಮಾಡೋದು ಬೇಡ. 47,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 2 lakhs ಕೊಟ್ಬಿಡ್ತಾರೆ. 2 ಲಕ್ಷಕ್ಕೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ. ಹೌದೌದು, ಏನು ಖರ್ಚಿರೋದಿಲ್ಲ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಬಂದು ನಿಮಗೆ ಫಿಯಟ್ ಲೀನಿಯಾ ಸರ್. ಓಕೆ ಡೀಸೆಲ್ ಗಾಡಿ.
ಯಾರಾದ್ರೂ ಈ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಬಂದ್ ತಗೊಳ್ಳಿ. 1,55,000 ರೂಪಾಯಿ ಕೊಟ್ಬಿಡ್ತಾರೆ. 1,55,000 ನಿಮ್ಗೆ ಒಂದು ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಹೌದೌದು, 1,55,000 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಈ ಬಿಸ್ಲಿಗೆ AC ಗಾಡಿ ಎಲ್ಲಿ ಸಿಗ ಸರ್? 800 1.5 ಲಕ್ಷ ಹೇಳ್ತಾರೆ. ಹೌದು, ಈ ಬಿಸ್ಲಲ್ಲಿ AC ಅದು ಹೇಗಿರುತ್ತೆ, ಚಿಲ್ ಆಗಿರುತ್ತೆ AC ಹಾಕಿದ್ರೆ ಫಿಯಟ್ ಅಲ್ಲಿ. ಹಾಗೆ ಎ ಸ್ಟಾರ್ ಸರ್, ಹೇಳಿ. ವಿತ್ ಮ್ಯಾಗ್ ಇದು ಬರುತ್ತೆ. ಎ ಸ್ಟಾರ್ 2010 ಮಾಡಲ್, 2011 ಮಾಡಲ್ ಸರ್. ಓಕೆ, 2011 ಮಾಡಲು, ಎ ಸ್ಟಾರು, ಸಿಂಗಲ್ ಓನರ್, 69,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಚಾಲೆಂಜ್ ಮಾಡ್ತೀನಿ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಮ್ಯಾಗ್ ವೀಲ್ ಇದೆ, ಎಕ್ಸಲೆಂಟ್ ಕಂಡೀಷನ್. ಇದು ಬೆಂಗಳೂರಲ್ಲೇ ಓಡಿದ ಗಾಡಿ, ಕಸ್ಟಮರ್ ಕೈಲಿರೋದ್ರಿಂದ ಹೇಗಿದೆ ಹಾಗೆ ಯಥಾಸ್ಥಿತಿ ಕಾಪಾಡ್ಕೊಂಡು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸ್ಕ್ರಾಚು ಡೆಂಟ್ ಇದೆ. ಕಸ್ಟಮರ್ ನಿಮಗೆ ಫೈನಲ್ ಆಗಿ 1,75,000 ಕೊಟ್ಬಿಡ್ತಾರೆ. 1,75,000 ಖಂಡಿತ ಕೊಟ್ಬಿಡ್ತಾರೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಮ್ಯಾಕ್ಸ್ ಟು ಮ್ಯಾಕ್ಸ್. ಈ ವಿಡಿಯೋದಲ್ಲಿ ಇವಾಗ ಶೋರೂಮ್ ಹಿಸ್ಟ್ರಿ ಗಾಡಿಗಳೇ ತೋರಿಸ್ತಿರೋದು. ತೋರಿಸ್ತಾ ಇದೀನಿ ನಿಮ್ಗೆ ನೋಡಿ ಅಂತಾನೆ. ಹಾಗೆ ಫ್ರಿಡ್ಜ್ ಸರ್, 10 ಮಾಡಲು, ಇದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 83,000 ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. 2011 10-11 ರಿಜಿಸ್ಟರ್ಡ್ VXI. ಈ ಗಾಡಿ ಫೈನಲ್ ಆಗಿ ಬಂದು 285 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,85,000. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಗಾಡಿಯಲ್ಲಿ. ನೀಟ್ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ. ನಮ್ಗೆ ಗೊತ್ತಲ್ಲ ನಮ್ಮ ಬಿಸ್ನೆಸ್ ಯಥಾಸ್ಥಿತಿ ಅಷ್ಟೇ, ಅದನ್ನ ಕಾಪಾಡ್ಕೊಂಡು ನಿಮಗೆ ಕೊಟ್ಬಿಡ್ತೀವಿ. ಓಡಿರೋದು 80 ಚಿಲ್ಲರೆ ಇದೆ ಅದರಲ್ಲಿ. 80,000 ಹಿಸ್ಟ್ರಿ ಇದೆ, ಅವ್ರಿಗೆ ಕೇಳಿದ ಕಸ್ಟಮರ್ ಹಿಸ್ಟ್ರಿ ಇದೆ. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ನೆಕ್ಸ್ಟ್ ಬಂದು ನಿಮಗೆ ಫೋರ್ಡ್ ಆಸ್ಪೈರ್ ಸರ್, ಸಾರಿ ಫೋರ್ಡ್ ಫಿಗೋ ಸರ್. 2017 ಮಾಡಲ್ ಗಾಡಿ, ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲ್, ಟೈಟಾನಿಯಂ ಸರ್ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಡಿಫ್ಯಾಗರ್, ಬ್ಯಾಕ್ ವೈಫರ್ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಫೈನಲ್ ಬಂದು 4,25,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,25,000 ಡ್ರಿವನ್ ಆಗಿರೋದು ಸರ್. ಓಡಿರೋದು ಇದು ಹಿಸ್ಟ್ರಿ ಇದೆ, ನೋಡಿಲ್ಲ ಕಸ್ಟಮರ್, ಬೆಳಿಗ್ಗೆ ತನಕ ಪಾರ್ಕನ್ ಸೆಲ್ ಕೊಟ್ಟಿರೋದು. ಬಂದ್ ಮಾತಾಡಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತಾರೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಹಾಗೆ ZXi ಸರ್, ರಿಡ್ಸ್. ಇದು ಇಲ್ಲಿ ನೋಡಿ, ರಿಡ್ಸ್ ZXi, ಮ್ಯಾಗ್ ವೀಲು, ABS, ಏರ್ ಬ್ಯಾಗು, ಡಿಫಾಗರು, ಬ್ಯಾಕ್ ವೈಫರ್, ಒರಿಜಿನಲ್ ಪೇಂಟು. ಮಾತ್ರ ಓನರ್ ಮಾತ್ರ 3 ಸರ್, ಅದೊಂದೇ ಡ್ರಾಬ್ಯಾಕ್, ಒಂದೇ ಬ್ಯಾಕು. ಆದ್ರಿಂದ ಈ ಗಾಡಿನ ನಾವು 2,90,000 ಕಸ್ಟಮರ್ ಕೊಡಕ್ ರೆಡಿ ಇದಾರೆ. 2,90,000. ZXi ಟಾಪ್ ಅಂಡ್ ಮಾಡ್ಲು ಗಾಡಿ, 10 ಮಾಡ್ಲು ಎಲ್ಲಿ ಸಿಗತ್ತೆ ನಿಮ್ಗೆ? 2,90 ಕಸ್ಟಮರ್ ಕೊಡ್ತಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ, ಒಂದು ಲಕ್ಸುರಿ ಗಾಡಿ, ಟಾಪ್ ಅಂಡ್ ಮಾಡ್ಲು ಗಾಡಿ ಬೇಕಂತ ಯಾರು ಹುಡುಕ್ತಾ ಇದ್ರೆ ಬನ್ನಿ ತಗೊಳ್ಳಿ. ಗಾಡಿ ತುಂಬಾ ಚೆನ್ನಾಗಿ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಇದು ಅಂದಾಜು 1 ಲಕ್ಷ ಚಿಲ್ಲರೆ ಇದೆ ಸರ್. 1 ಲಕ್ಷ ಚಿಲ್ಲರೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ZXi. ನೋಡಿ ಸೀಟ್ ಆಗಿದೆ ನೋಡಿ ಸರ್, ಒಳ್ಳೆ ಲೆದರ್ ಸೀಟ್ಸ್, ಇಂಟೀರಿಯರ್ ಎಲ್ಲ ಆಗಿದೆ ನೋಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೆ ಆ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇರುತ್ತೆ ಖಂಡಿತ ತಗೊಳ್ಳಿ, ನೀವು ವರ್ತ್ ಇದೆ, ತಗೊಳ್ಬಹುದು. ತುಂಬಾ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ. ಒರಿಜಿನಲ್ ಗಾಡಿ ಈ ರೇಟಲ್ಲಿ ಎಲ್ಲೂ ಸಿಗಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲಿ ಸಿಗುತ್ತೆ ಸರ್ ನಿಮ್ಗೆ? ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಬಂದು ನಿಮ್ಗೆ 53,000 ಓಡಿದೆ ನೋಡಿ. ಇದು ರೆಕಾರ್ಡ್? ಹೌದು ಸರ್. ಓಕೆ, ಬರೀ 53,000 ಓಡಿದೆ. 2009 ಮಾಡಲ್ ಸರ್. ಓಕೆ, 2009 ಮಾಡಲು. LXi? ವ್ಯಾಗನರ್ LXi. ಓಕೆ, ನೋಡಬಹುದು. ಇಂಟೀರಿಯರ್ ನೋಡಿ ತೋರಿಸ್ತೀನಿ. ಸಾರಿ, VXi ಅಂತ. VXi ಆಗಿರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮಿಡ್ ವೇರಿಯಂಟ್. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಸರ್ ಎಷ್ಟು ಓನರು? ಸರ್ ಸಿಂಗಲ್ ಓನರು. ಪ್ರೈಸ್ ಏನು? 190 ಕೊಟ್ಬಿಡ್ತಾರೆ ಸರ್. 1,90,000. 1,90,000. ಹಾಗೆ 12 ಮಾಡಲು ಹೇಳಿ. ಆಲ್ಟೋ K10 73,000 ಓಡಿದೆ. ಇದು ರೆಕಾರ್ಡೆಡ್. ಪಕ್ಕಾ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್, 2012 ಮಾಡಲ್ ಸರ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ ಈ ಗಾಡಿನ 2,10,000 ಕೊಟ್ಬಿಡ್ತಾರೆ ಸರ್. 2,10,000. 12 ಮಾಡಲು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 73,000 ಓಡಿದೆ. ಎಲ್ಲಿ ಸಿಗುತ್ತೆ? 2 ಲಕ್ಷ ಹೇಳ್ತಾರೆ ಒಳ್ಳೆ ಗಾಡಿ ಬಜಾರಲ್ಲಿ. ಬಂದ್ರೆ ಒಂದು ಸೈಕಲ್ ಮುರ್ಕೊಂಡಿದ್ ಗಾಡಿಗೆ 2 ಲಕ್ಷ ಹೇಳ್ತಾರೆ ಸರ್. ಇದು ಒರಿಜಿನಲ್ ಗಾಡಿ, ಓಡಿದಷ್ಟೇ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಬನ್ನಿ, ಖಂಡಿತ ಬನ್ನಿ. ಹಾಗೆ ಆಲ್ಟೋ 800 ಸರ್. ಇದು ಬೇಡವಾ ಸೆಂಟ್ರ್? ಡೀಟೇಲ್ ಗೊತ್ತಿಲ್ಲ ಅದು. ಎಸ್ ಸರ್, ಹೇಳಿ. ಆಲ್ಟೋ 800 2013 ಮಾಡಲು, 3rd ಓನರ್ ಸರ್. ಓಕೆ, ಇದು ನಾ ಹೇಳಿದ್ನಲ್ಲ 3rd ಓನರು, 13 ಮಾಡಲು. ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ. ರೇಟು ಕಡಿಮೆ ಕೊಡ್ತಾರೆ ಕಸ್ಟಮರ್, ಏನ್ ಪಾಪ ಜಾಸ್ತಿ ಏನು ಹೇಳ್ತಿಲ್ಲ. 1,72,000 ರೂಪಾಯಿಗೆ ಕೊಟ್ಬಿಡ್ತಾರೆ. 72 ಸರ್? 70,000 ಆಗ್ಬೋದಾ? 70 ಮಾಡ್ಬಿಡಿ ಸರ್. 1,70 ಕಸ್ಟಮರ್ ಕೊಡಕ್ ರೆಡಿ ಇದಾರೆ. ಯಾರ ಬೈ ಮಾಡೋದ್ರೆ ಬಂದ್ ಬೈ ಮಾಡಿ. 2013 ಮಾಡಲು ಆಲ್ಟೋ 800. ಸ್ಯಾಂಟ್ರೋ 2009 ಮಾಡಲು, ಸಿಂಗಲ್ ಓನರ್, GL ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾಗೆ ಕೊಡೋದ್ರೆ ಕಸ್ಟಮರ್ 1,55 ಕೊಟ್ಬಿಡ್ತಾರೆ. FC ಇನ್ಶೂರೆನ್ಸ್ ಹಾಕಿದ್ರೆ 20,000 ಆ್ಯಡ್ ಆಗುತ್ತೆ. 1,75,000. ಅದರಲ್ಲೇನೋ ನೆಗೋಷಿಯೇಟ್ ಆಗುತ್ತೆ ಸರ್? 1,55,000. 55 ಆಸ್ ಇಟ್ ಈಸ್. ಹೌದು. ಸೆಲೆರಿಯೋ ಆಟೋಮೆಟಿಕ್ 14 ಮಾಡಲು ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. VXi ವೇರಿಯಂಟ್. ಹೌದು, ಸಿಲ್ವರ್ ಕಲರ್.
ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಬಿಸಿಲಲ್ಲಿ ಆರಾಮಾಗಿ ಆಟೋಮೆಟಿಕ್ ತೊಗೊಂಡ್ರೆ ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ಬೋದು. ಸರ್ ಪ್ರೈಸಿಂಗು ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಓಡಿರೋದು ಬಂದು ಇದು ನಿಮಗೆ 80 ಚಿಲ್ಲರೆ 90 ಚಿಲ್ಲರೆ ಇದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾನೇ ಚೆನ್ನಾಗಿದೆ. ಇದೊಂದು 3,55,000 ಕಸ್ಟಮರ್ ಕೊಟ್ಬಿಡ್ತಾರೆ ಸೆಕೆಂಡ್ ಓನರ್. 3,55,000 ಹೌದು. 3,55,000. ಸಿಯಾಸ್ ZXi ಸರ್, ಪೆಟ್ರೋಲ್ ಗಾಡಿ. 2015 ಓಕೆ. ಮೂರನೇ ಓನರ್ ಇದು, ಪೆಟ್ರೋಲ್ ವೇರಿಯಂಟು. ಗಾಡಿ ಫೈನಲ್ ಆಗಿ ಬಂದು ನಿಮಗೆ 4,35,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟು. ಓನರ್ ಮಾತ್ರ 300 ಬಿಟ್ಟರೆ ನೀವು ಸಿಂಗಲ್ ಓನರ್ 5 ಲಕ್ಷ ಹೇಳ್ತಾರೆ. ಓನರ್ ಥರ್ಡ್ ಆಗಿರೋದು ಸರ್. ಇದು 79 ಏನೋ ಓಡಿದೆ ಸರ್ ಗಾಡಿ. 79 ಏನೋ ಓಡಿದೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಹೌದೌದು. ಸೊ ಗಾಡಿ ನೋಡ್ಬೋದು, ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ. ಬಂದ್ ಮಾತಾಡಿ ಒಂದಲ್ಲ ಖಂಡಿತ ಮಾಡ್ಕೊಳ್ಳಿ ಸರ್. 1718 ಸ್ವಿಫ್ಟ್ LXi ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಓಕೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ನೋಡ್ಬೋದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸೊ ಗಾಡಿ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಹೋಗ್ಬೇಕಾದ್ರೆ ನಿಮಗೆಲ್ಲ ವಾಶ್ ಎಲ್ಲ ಮಾಡ್ಕೊಡ್ತಾರೆ. ಸರ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ? ಇದು ಬಂದು ನಿಮಗೆ 89,000 ಓಡಿದೆ. 89,000. ಹೌದು ಸರ್ ಪ್ರೈಸ್ ಇದು ಶೋರೂಮ್ ರೆಕಾರ್ಡ್ ಸಿಗುತ್ತಲ್ಲ? ಶೋರೂಮ್ ರೆಕಾರ್ಡ್ ಇಲ್ಲ ಸರ್, ಇದ್ರಲ್ಲಿ ಸಿಕ್ಕಿಲ್ಲ ನಮಗೆ. ಇಲ್ವಾ? ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಪ್ರೈಸಿಂಗ್ ಫೈನಲ್ ಬಂದು ನಿಮಗೆ ಇದು ಒಂದು 4,95,000 ಮಾಡ್ಬೋದು. 4,95,000. ಹೌದು. ಸೊ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಿಸೈರು 2015 ಮಾಡಲು. ಓಕೆ. VXi ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಡೆಂಟಸ್ ಸ್ಕ್ರಾಚಸ್ಗಳಿದ್ದಾವೆ. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಫೈನಲ್ ಬಂದು 4,65,000 ಕಸ್ಟಮರ್ ಕೊಟ್ಬಿಡ್ತಾರೆ ಓಡಿರೋದು ಸರ್. ಇದು ಓಡಿರೋದು ಬಂದು 1 ಲಕ್ಷ ಓಡಿದೆ. 4,65,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,60,000 ಅಂತ ಹೇಳ್ತೀವಿ. ಹೌದೌದು. ಹಾಗೆ ಬೆಲೆನೋ ಸರ್. ಬಲೇನೋ. ಓಕೆ. ಇದು 18-19 ಮಾಡಲ್. ಯಾವ ವೇರಿಯಂಟ್? 28,000 ಓಡಿದೆ. ಬರೀ 28,000? ಹೌದು. ಇದು RS ಮಾಡಲ್ ಆಲ್ಫಾ. ರೆಕಾರ್ಡೆಡಾ? ಹೌದೌದು. ಶೋರೂಮ್ ಹಿಸ್ಟರಿ ಚೆಕ್ ಮಾಡಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ಎಲ್ಲ ಕಂಪ್ನಿ ಫಿಟೆಡ್ ಅಂತ ಹೇಳ್ಬೋದು ಸರ್. ಆಲ್ಫಾ ಇದು RS ಮಾಡಲ್, ಟರ್ಬೋ ಬರುತ್ತೆ ಇದರಲ್ಲಿ. ಓಕೆ. ಈ ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಆಗಿ ನಿಮಗೆ ಕಸ್ಟಮರ್ 6,40,000 ಕೊಟ್ಬಿಡ್ತಾರೆ ಸರ್. 4,60,000. ಹೌದು. 18-19 ಮಾಡಲು, RS ಮಾಡಲು, ಆಲ್ಫಾ ಬೆಲೆನೋ. ಓಕೆ. 28,000 ಓಡಿರೋ ಗಾಡಿ. 6,40,000. ಹೌದೌದು. ಹಾಗೆ i20 ಹೇಳಿ. 2019 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟು 63,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಗ್ರೇ ಕಲರ್. ಈ ಗಾಡಿ 6,25,000 ಕಸ್ಟಮರ್ ಕೊಟ್ಬಿಡ್ತಾರೆ. 6,25,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 63,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಪೋಲೋ ಇದೆ ಸರ್. ಹೇಳಿ. ಪೋಲೋ 2018 ಮಾಡಲ್ಲು, 19 ರಿಜಿಸ್ಟರ್ಡ್. ಇದು 82 ಓಡಿದೆ. ಗಾಡಿ ಹಿಸ್ಟ್ರಿ ಇದೆ. ಡೀಲ್ ಕೊಟ್ಬಿಡಿ ಸರ್ ಇದಕ್ಕೆ. ಇದಕ್ಕೆ ಫೈನಲ್ ಆಗಿ ಬಂದು 5,25,000 ಕೊಟ್ಬಿಡ್ತು. 5,25,000 ವೇರಿಯಂಟ್. ಇದು ಇಲ್ಲೇನಲ್ಲ, ಟ್ರೆಂಡ್ ಲೈನ್ ಇದು. ಟ್ರೆಂಡ್ ಲೈನ್. ಹೌದು. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹೇಳಿ ಸರ್. ಒಮಿನಿಗಳು ಸಿಗೋದು ಮಾರ್ಕೆಟ್ ಅಲ್ಲಿ ತುಂಬಾ ಕಷ್ಟ ಸರ್. ಇದು 2016 ಮಾಡಲು. ಓಕೆ. ಗಾಡಿ 74,000 ಓಡಿದೆ ಸರ್. ಓಕೆ. ಆಮೇಲೆ ಇದು 8 ಸೀಟ್ರು. 8 ಸೀಟ್ರಾ? ಹೌದೌದು. 8 ಸೀಟ್ರ್ ಗಾಡಿ ಗೊತ್ತಲ್ಲ ನಿಮ್ಗೆ. ಹೌದು. ಮಾರ್ಕೆಟ್ ಅಲ್ಲಿ ಬೆಂಕಿ ಇದ್ದಂಗೆ, ಬೆಂಕಿ ಚಂಡವರು ತಗೊಂಡ್ ತಡಿಬೋದೇನೋ, ಇದನ್ನ ತಡಿಲಿಕ್ಕೆ ಆಗಲ್ಲ ನಮ್ಗೆ. ಓಕೆ. ಏನ್ ಹಾಕಿದ್ದಾರೆ ಸರ್ ಒಳಗಡೆ? ಮ್ಯೂಸಿಕ್ ಸಿಸ್ಟಮ್, AC ನ? ಅದು ಬ್ಲೋವರ್ ಬರುತ್ತೆ ಸರ್. ಬ್ಲೋವರ್. ಓಕೆ. ಆಮೇಲೆ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ. 8 ಸೀಟ್ರು. 8 ಜನ ಕೂತ್ಕೊಂಡು ಹೋಗ್ಬೋದು. ಶುಂಠಿ ಸುಳಿಲಿಕ್ಕೆ ಕರ್ಕೊಂಡು, ಅಂದ್ರೆ ಕ್ಲೀನ್ ಮಾಡಕ್ ಕರ್ಕೊಂಡು ಹೋಗ್ತಾರಲ್ಲ ಜಿಂಜರ್ನ, ಅದನ್ನ ಕರ್ಕೊಂಡು ಹೋಗ್ಬೋದು. ಆಮೇಲೆ ಅಡಿಕೆ ಸುಳಿತಾರಲ್ಲ ಅವ್ರನ್ನು 8 ಜನ ಕರ್ಸ್ಕೊಂಡು ಹೋಗ್ಬೋದು. ಯಾರು ಅಡ್ಡ ಹಾಕಲ್ಲ ಅವಾಗ, ಕರ್ಕೊಂಡು ಹೋಗ್ಬೋದು. ಆಮೇಲೆ ಅರ್ಜೆಂಟಿಗೆ ಬೇಕಂದ್ರೆ ಒಂದು 50 ಚೀಲ 100 ಚೀಲ ರಾಗಿ, ಅದರಲ್ಲಿ 50 kg ನುಕ್ಕಿದ್ದು ಹಾಕೊಂಬರ್ಬೋದು. ಫೈನಲ್ 16 ಮಾಡಲು 2,85,000 ಕಸ್ಟಮರ್ ಕೊಟ್ಬಿಡ್ತಾರೆ. 2,85,000. ಹೌದು. ಒಂದು 16ನೇ ಮಾಡಲು 2010 ಬೇವಿನ ಮರದ ಕೆಳಗಡೆ ಇದೆ ಸರ್ ಬೆಲ್ಲ. ನೋಡಿ, ಮೇಲ್ಗಡೆ ಬೇವಿದೆ, ಕೆಳಗಡೆ ಬೆಲ್ಲ ಇದೆ. 2016ನೇ ಮಾಡಲು, ಸಿಂಗಲ್ ಓನರ್ ಗಾಡಿ. ತಗೊಳ್ಳಿ. 8 ಸೀಟ್ರು. ಯಾರು ಈ ರೇಟಿಗೆ ಕೊಡಲ್ಲ. 3.25 ಲಕ್ಷ ಬಜಾರ್ ಇದೆ. ಇದು 2009-10 i20 ಆಸ್ಟಾ. ಇದು ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್. ಈ ಗಾಡಿ ನಿಮಗೆ ಫೈನಲ್ ಆಗಿ ಬಂದು ನಿಮಗೆ 2,85,000 ಆಗುತ್ತೆ ಸರ್. 2,85,000. ಹೌದು. ಪೆಟ್ರೋಲ್ ಗಾಡಿ 85,000 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಗಾಡಿ ಓಡಿದ್ದು ಇದು ಹಿಸ್ಟ್ರಿ ಇದೆ. 71,000 ಏನೋ ಹಿಸ್ಟ್ರಿ ಇದೆ ಗಾಡಿದು. 71, 63 ಏನೋ ಹಿಸ್ಟ್ರಿ ಇದೆ ಸರ್. ಗಾಡಿ ಚೆನ್ನಾಗಿದೆ. ಓಕೆ. ಆಮೇಲೆ ಹಿಂದ್ಗಡೆ ಒಂದು ಕ್ವಿಡ್ ಇದೆ ನೋಡಿ, RXT. ಹೇಳಿ. ಅದು 2016 ಮಾಡಲು, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರು. ಓಕೆ. ಈ ಗಾಡಿ ಬಂದು ಡೀಲಿಂಗ್ ಪ್ರೈಸಿಗೆ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಓಕೆ. 2,30,000 ಯುಗಾದಿ ಆಫರ್ ಸರ್. ಯಾರು ತಗೊಳ್ಳೋರಿದ್ರೆ ಬಂದು ತಗೊಳ್ಳಿ. 2,30ಕ್ಕೆ ನಾನು ಮಾಡಿಸ್ಕೊಡ್ತೀನಿ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಯಾರು ಒಯ್ಯರಿದ್ರೆ ಒಯ್ದು ಬಿಡ್ಲಿ ಸರ್. ಗಾಡಿ ತೊಗೊಂಡ್ರೆ ಖರ್ಚಿಲ್ಲ ಅಲ್ಲ ಸರ್? ಇಲ್ಲ, ಏನಿಲ್ಲ ಸರ್. ಸರ್ ಚೆವರ್ಲೆಟ್ ಆಪ್ಟ್ರಾ
ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಮಾಡಲು ಬಂದು 10. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಬಂಪರ್ ಒಂಚೂರು ಡ್ರೈವರ್ ತರಬೇಕಂದ್ರೆ ಟಚ್ಚಾಗಿ ಕಟ್ಟಾಗಿದೆ ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮಾಡ್ಕೊಡ್ತೀರಾ? ಹೌದೌದು, ನೀಟಾಗಿ ಅವ್ರಿಗೆ ಕೊಡ್ಬೇಕಂದ್ರೆ ಕಸ್ಟಮರ್ಗೆ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಇದು ಮಾಡಿ ಕೊಡೋಣ ಸರ್. 1,85,000 ರೂಪಾಯಿ ಆಗುತ್ತೆ. 1,85,000. 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ಅಂಡ್ ಹಿಂದ್ಗಡೆ ಟೈರ್ ಒಂದು ಸ್ವಲ್ಪ ಹೋಗಿದೆ, ಅದನ್ನ ಬೇಕಾದ್ರೆ ನೀವು ಹಾಕೋಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್, ಇದು ವರ್ಣ 2009 ಮಾಡಲು. ಓಕೆ. 2008 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟು ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ವಿತ್ ಅಪೋಲೋ ಟೈರ್ಸ್ FC 28ವರೆಗೂ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 1,65,000 ರೂಪಾಯಿ ಕೊಟ್ಟು. 1,65,000. ಹಾಗೆ ಗೆಟ್ಸ್ ಹೋಗೋದಾದ್ರೆ 1,50,000. ಸರ್ ಇದು ಬಂದು ಗೆಟ್ಸ್ 2009 ಮಾಡಲು, ಥರ್ಡ್ ಓನರು. ಗಾಡಿ ಚೆನ್ನಾಗಿದೆ. ಇದೊಂದು ಚೂರು ಸ್ಕ್ರಾಚಸ್ ಇದೆ ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,55,000 ರೂಪಾಯಿಗೆ ಆಗುತ್ತೆ. 1,50,000. 1,55,000 ರೂಪಾಯಿಗೆ ಆಗುತ್ತೆ. 1,55,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇರೋದು ಸರ್. ಕ್ವಿಡ್ ಬಂದು 17 ಮಾಡಲು, ಸಿಂಗಲ್ ಓನರ್ ಗಾಡಿ. RXT AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಓಡಿರೋದು 88 ಓಡಿದೆ ಸರ್. ಗಾಡಿ ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. 2,55,000 ಅಂತ ಹೇಳ್ತಾರೆ. ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ. ಹಾಗೆ ಮಾರುತಿ 800 ಸಖತ್ತಾಗಿ ನಿಂತಿದೆಯಲ್ಲ ಸರ್. ಗಾಡಿ ಮಾತ್ರ ಚೆನ್ನಾಗಿದೆ, ತಗೊಂಡ್ರೆ ಏನು ಖರ್ಚಿಲ್ಲ ಅನ್ಕೋತೀನಿ. ಮಾರುತಿ 800 ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2004 ಮಾಡಲು, ಥರ್ಡ್ ಓನರ್. 800 ಅಲ್ಲಿ ಎಲ್ಲಿ ಗಾಡಿಗಳು ಸಿಗ್ತಾ ಇಲ್ಲ. AC ಗಾಡಿ ಚೆನ್ನಾಗಿದೆ, ವಿತ್ AC ಇದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. FC ರನ್ನಿಂಗ್ ಇದೆ ಸದ್ಯಕ್ಕೆ. ಇನ್ನೊಂದು 2-3 ಮಂತ್ಸ್ ಇರ್ಬೇಕು ಅಷ್ಟೇನೆ. ಇದು ಬಂದು 95,000 ರೂಪಾಯಿಗೆ ಆಗುತ್ತೆ ಸರ್. ಒಂದು ಫೈನಲ್ ಹೇಳಿ ಸರ್. 95,000 ರೂಪಾಯಿ. ಕಸ್ಟಮರ್ 95,000 ಬೇಕಂತ ಅವ್ರಿಗೆ. ಹೌದಾ? ಹಾಗೆ ನೆಕ್ಸ್ಟ್ ಗಾಡಿ ಯಾವ್ದು ಹೇಳ್ತೀರಾ ಸರ್? I20 ಇದೆ ನೋಡಿ ಸರ್. ಹೇಳಿ. 9 ಮಾಡಲು, 4th ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು, ಮ್ಯಾಗ್ನಾ. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ 4 ಓನರ್ ಆದ್ರೂ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,95,000 ರೂಪಾಯಿ ಆಗುತ್ತೆ. 1,95,000 95,000 ರೂಪಾಯಿ ಆಗುತ್ತೆ. 89 ಓಡಿದೆ ಸರ್. 89. ಹಾಗೆ ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ? I10 ಮಾಡಿ ಸರ್. I10 12 ಮಾಡಲು, ಸಿಂಗಲ್ ಓನರು, ವೇರಿಯಂಟ್ ಬಂದು ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕ್ಯಾರಿಯರ್ ಕೂಡ ಇದೆ. ಕಸ್ಟಮರ್ ಎಲ್ಲ ಟ್ರಿಪ್ ಹೋಗ್ಬೇಕಂದ್ರೆ ಹಾಕ್ಸ್ಕೊಂಡಿರ್ತಾರಲ್ಲ, ಅದು ಹಂಗೆ ಬಿಟ್ಟಿದ್ದಾರೆ, ಹಂಗೆ ಸೇಲಿಗೆ ಬಂದಿದೆ ಸರ್. ಇದು 2,55,000 ರೂಪಾಯಿ ಆಗುತ್ತೆ. 2,55,000. 2,55,000. ಹಾಗೆ ವ್ಯಾಗನರ್ ಹೋಗೋದಾದ್ರೆ ಸರ್? ವ್ಯಾಗನರ್ 2008 ಮಾಡಲು ಸರ್. 2008 ಮಾಡಲು, ಸಿಂಗಲ್ ಓನರ್, ಓಡಿರದೆ 34,000 ಜಿನಿಯನ್. ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 1,95,000 ರೂಪಾಯಿ ಆಗುತ್ತೆ. ವಿತ್ ಫ್ರೆಶ್ FC ಮಾಡಿಸ್ಕೊಡ್ತೀವಿ. ವಿತ್ ಫ್ರೆಶ್ FC 1,95,000. 1,90,000 ರೂಪಾಯಿ ಕೊಡೋಣ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇನ್ನೊಂದು I10 20 ಇರೋದಲ್ಲ ಸರ್? ಸರ್ I10 ಗ್ರ್ಯಾಂಡ್. ಓಕೆ. ಮಾಡಲು ಬಂದು 2014 ಮ್ಯಾಗ್ನಾ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಲ್ವರ್ ಕಲರ್. ಎಲ್ಲ ಧೂಳು ಕುಂತಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 14 ಸಿಂಗಲ್ ಓನರ್ ಗಾಡಿ ಸರ್. 3,45,000 ರೂಪಾಯಿ ಕೊಟ್ಬಿಡೋಣ. 3,45,000. 3,45,000. ಹಾಗೆ ಇನ್ನೊಂದು ಪಲ್ಸ್ ಬಂದಿದೆ ನೋಡಿ ಸರ್. ಹೇಳಿ. ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಸರ್. ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. 2012 ಸಿಂಗಲ್ ಓನರ್. 2,25,000 ರೂಪಾಯಿಗೆ ಆಗುತ್ತೆ. 2,25,000. ಹಾಗೆ ಇನ್ನೊಂದು ರಿಡ್ಜ್ ಇರೋದು ಸರ್? ಇದು ಬಂದು 2012 ಮಾಡಲು, ಸಿಂಗಲ್ ಓನರು. ಗಾಡಿ ಚೆನ್ನಾಗಿದೆ. ಟಾಪ್ ಮಾತ್ರ ಸ್ವಲ್ಪ ಶೇಡ್ ಆಗಿದೆ ಬಿಟ್ರೆ ಗಾಡಿ ಒರಿಜಿನಾಲಿಟಿ ಇದೆ. ಖಂಡಿತ ಸರ್ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ VDI. ಇದು ಬಂದು 3,35,000 ರೂಪಾಯಿಗೆ ಆಗುತ್ತೆ ಸರ್. 3,35,000. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಸರ್. ಕ್ವಿಡ್ಗಳು ಏನು ಜಾಸ್ತಿ ಇಟ್ಟಿದ್ದಾರೆ ಸರ್? ಕ್ವಿಡ್ಗಳು ತುಂಬಾ ಜನ ಕೇಳ್ತಾ ಇದ್ರು ಕಸ್ಟಮರು. ಹಂಗಾಗಿ ಒಂದು 5 ಗಾಡಿ ಪ್ರೆಸೆಂಟ್ 5 ಗಾಡಿ ಸಿಗುತ್ತೆ ನಮ್ಮಲ್ಲಿ. ಹೇಳಿ. 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಚೆನ್ನಾಗಿದೆ. ಇದು ಕೂಡ RXT AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. 2,55,000. ಹಾಗೆ ಇನ್ನೊಂದು ಸರ್ ರೆನಾಲ್ಟ್ ಡಸ್ಟರ್ ಸರ್. ಯಾವುದು ಸರ್? 15 ಮಾಡಲು, ಸಿಂಗಲ್ ಓನರ್ ಗಾಡಿ, 85 PS. ಡೀಸೆಲ್ ಗಾಡಿ 85 PS. ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ಈ ಕಡೆ ಸ್ವಲ್ಪ ಇದಾಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಯಾಕಂದ್ರೆ ಸೆಕೆಂಡ್ಸ್ ಅಲ್ಲಿ ನೀವು ಯಾವ ಗಾಡಿ ನೋಡಿದ್ರು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ. ನಮ್ಮಲ್ಲಿ ಆಸ್ ಇಟ್ ಈಸ್ ಕಂಡೀಷನ್ ಬರ್ತವೆ. ನಾವು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಸೇಲ್ ಮಾಡೋದು ಸರ್. ಇದು 4,95,000 ರೂಪಾಯಿ ಆಗುತ್ತೆ. 4,95,000 ರೂಪಾಯಿ ಆಗುತ್ತೆ ಸರ್. ಇದು ಬಂದು ಸ್ಕಾರ್ಪಿಯೋ 7 ಸೀಟರ್. ಯಾರನ್ನ ಲೋ ಬಜೆಟ್ ಅಲ್ಲಿ ಹುಡುಕಂತ ಇದ್ರೆ ಖಂಡಿತ ಸಿಗುತ್ತೆ ನೋಡಿ ಸರ್. 2002 ಮಾಡಲು, ಥರ್ಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ 7 ಸೀಟರ್ ಗಾಡಿಗಳು ಸಿಗಲ್ಲ ಸರ್.
40,000 ರೂಪಾಯಿ ಕೊಡೋಣ ಸರ್. ಒಂದು ಫೈನಲ್ ಹೇಳಿ ಸರ್ ಇದಕ್ಕೆ. 1,35,000 ರೂಪಾಯಿ ಸರ್. ನೋ ಬಾರ್ಗೇನ್, ಬಾರ್ಗೇನ್ ಇಲ್ಲ ಸರ್. 1,30,000 ಆಗುತ್ತಾ ಮಾಡ್ಬಿಡಿ ಸರ್, ನೋ ಬಾರ್ಗೇನ್. 1,30,000. 1,30,000 ರೂಪಾಯಿ ಕೊಡೋಣ. ಬಟ್ ಆದ್ರೆ ಇಲ್ಲಿ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ವ ಅಂದ್ರೆ ಖಂಡಿತ ಆಗಲ್ಲ. 1,30,000 ರೂಪಾಯಿ ನಿಮಗೆ 7 ಸೀಟರ್ ಸ್ಕಾರ್ಪಿಯೋ ಸಿಗ್ತಿದೆ. ಬಂದ್ ಮಾತಾಡಿ. ಇದು ಫಿಕ್ಸ್ ಪ್ರೈಸ್ ಆಗಿರುತ್ತೆ. ಹೌದು. ನೆಕ್ಸ್ಟ್ ಗಾಡಿ ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ VXi. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 75,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಸರ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ತಗೊಂಡೇನು ಕಸ್ಟಮರ್ ಏನು ಮಾಡ್ಸಂಗಿಲ್ಲ. ಇದು ಬಂದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಕಂಪ್ನಿ ಸಿಸ್ಟಮ್ ಬರುತ್ತೆ. ಗಾಡಿ ಟೈರ್ ಕಂಡೀಷನ್ ಕೂಡ 90% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,65,000. ಫೈನಲ್ ಟು ಫೈನಲ್ ಬಂದು 4,55,000 ರೂಪಾಯಿಗೆ ಆಗುತ್ತೆ. 4,55,000 ರೂಪಾಯಿ ಆಗುತ್ತೆ. 5,000 ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಆಲ್ಟೋ ಇದೆಯಾ ಸರ್? 2013 ಮಾಡಲು VXi. ಆಲ್ಟೋ K10. ಓನರ್ ಮಾತ್ರ 3rd ಓನರ್ ಸರ್. ಇದು ಬಂದು 2,20,000 ರೂಪಾಯಿಗೆ ಆಗುತ್ತೆ ಸರ್. 2,20,000. ಓಕೆ. 2,20,000 ನಿಮಗೆ ಆಲ್ಟೋ K10 ಸಿಗ್ತಿದೆ. 13 ಮಾಡಲು ಸರ್. 13 ಮಾಡಲ್ಲ. ಓಕೆ ಹೇಳಿ ನೆಕ್ಸ್ಟ್ ಸರ್. ಅದು 2014 ಮಾಡಲು VDI ಶಿಫ್ಟ್ ಗಾಡಿ, ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ ಸರ್. ಸರ್ ಇದು ಫೈನಲ್ ಟು ಫೈನಲ್ ಬಾರ್ಗಿನ್ ಇಲ್ಲ ಸರ್. 3,25,000 ರೂಪಾಯಿಗೆ 14 ಮಾಡಲು ಶಿಫ್ಟ್ ಕೊಡೋಣ. VXi VDI ಸರ್. VDI. ಓಕೆ. 3,25,000. 3,25,000. ಓಕೆ. 2018 ಮಾಡಲು VXi ಆಪಲ್ ಶೇಪ್. ಓನರ್ ಬಂದು 2nd ಓನರ್ ಆಗಿದ್ದಾರೆ. ಓಡಿರೋದು ಬಂದು 94 ಓಡಿದೆ ಸರ್. ರೆಕಾರ್ಡೆಡ್. ಓಕೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು. ಡೌಟ್ ಬಂದ್ರೆ ಚೆಕ್ ಮಾಡಿಸ್ಕೋಬಹುದು. ಓಕೆ. ನನ್ನ ಗಾಡಿ ನೋಡಬಹುದು. ವೆಲ್ ಮೇಂಟೈನ್ ಆಗಿದೆ. ಎಲ್ಲೂ ಡೆಂಟ್ಸ್ ಖರ್ಚು ಬರೋದಲ್ಲ. ಹೊಸ ಗಾಡಿ ಇದ್ದಂತರ ಇದೆ. ಪ್ರೈಸಿಂಗ್ ಏನು ಹೇಳ್ತಿದ್ರೆ ಸರ್ ಇದಕ್ಕೆ? ಸರ್ ಇದು ಬಂದು 4,85,000 ರೂಪಾಯಿಗೆ ಆಗುತ್ತೆ. 4,85,000. ಸೊ ಡೌನ್ ಪೇಮೆಂಟ್ ಆದ್ರೆ ಒಂದು 80% ಲೋನ್ ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದೆ. 80% ತನಕ ಲೋನ್ ಆಗುತ್ತೆ. ಯಾವ ಗಾಡಿ ಮಾಡಲ್ 11 ಮೇಲೆ 80% ಲೋನ್ 100% ಆಗ್ಬೋದು. ಹಂಗೆ 0 ಡೌನ್ ಪೇಮೆಂಟ್ ಸರ್? ಇಲ್ಲ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಆಗಲ್ಲ. ಓಕೆ. 20% ಕಟ್ಟಲೇಬೇಕು. 80% ಲೋನ್ ಮಾಡಿ. ನೆಕ್ಸ್ಟ್ ಹೋಂಡಾ ಸಿಟಿ ಒಂದು ಸರ್. ಇದು ಬಂದು ಹೋಂಡಾ ಸಿಟಿ 2006 ಮಾಡಲು 2nd ಓನರ್ ಆಟೋಮೆಟಿಕ್. ಇದು 1,06,000 ಓಡಿದೆ. ಜಿನಿಯನ್ ಮೀಟರ್. ರೆಕಾರ್ಡೆಡ್. ರೆಕಾರ್ಡೆಡ್. ಟಾಪ್ ಅಂಡ್ ಮಾಡಲು ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,45,000 ರೂಪಾಯಿ ಆಗುತ್ತೆ. 2,45,000. 2,45,000 ಅಂತ ಹೇಳ್ತಿದ್ರೆ 1,06,000 ರೆಕಾರ್ಡೆಡ್ ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಬಂದು ಗಾಡಿ ನೋಡ್ಕೊಳ್ಳಿ. ವೆಲ್ ಮೇಂಟೈನ್ ಆಗಿದೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮಗೆ. ಆಟೋಮೆಟಿಕ್ ಅಲ್ವಾ ಸರ್ ಇದು? ಆಟೋಮೆಟಿಕ್